ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮದುವೆ ಯಾವಾಗ, ಯಾವ ಊರಿಗೆ ಹೋದ್ರು, ಸ್ಟೇಜಿಗೆ ಹೋದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡ್ರು, ಇದು ಒಂದೇ ಪ್ರಶ್ನೆ. ಈ ಸಾಲು ಸಾಲು ಪ್ರಶ್ನೆಗೆ ಕೊನೆಗೂ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆಯ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಪ್ರೀತಿಸಿದ ಹುಡುಗನ ಜೊತೆಗೆ ಸಪ್ತಪದಿ ತುಳಿದಿದ್ದಾರೆ. ಅನುಶ್ರೀ ಕನ್ನಡ ಕಿರುತೆರೆಗೆ ಚಿರಪರಿಚಿತ. ಹರಳು ಹುರಿದಂತೆ ಮಾತನಾಡುವ ಮಾತಿನ ಮಲ್ಲಿ. ಅನುಶ್ರೀಗೆ ಹಲವು ಸಮಯದಿಂದ ಒಂದೇ ಪ್ರಶ್ನೆ ಎದುರಾಗ್ತಿತ್ತು. ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಕೇಳಿ ಕೇಳಿ ಕೊನೆಗೂ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಪ್ರೀತಿಯ ಗೆಳೆಯ ರೋಷನ್ ಜೊತೆ ಅನುಶ್ರೀ ಅದ್ದೂರಿ ಮದುವೆ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಇಂದು ಪ್ರೀತಿಯ ಗೆಳೆಯ ರೋಷನ್ ಜೊತೆಗೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೊಡಗು ಮೂಲದ ಉದ್ಯಮಿ ರೋಷನ್ ಜೊತೆ ಅನುಶ್ರೀ ಬೆಂಗಳೂರಿನ ಹೊರವಲಯದಲ್ಲಿರುವ ಕಗ್ಗಲೀಪುರದ ಖಾಸಗಿ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ. ವಿವಾಹ ಮಹೋತ್ಸವಕ್ಕೆ ಸ್ಯಾಂಡಲ್ವುಡ್ ತಾರೆಯರ ಶುಭ ಹಾರೈಕೆ. ಮದುವೆಗೆ ಅನುಶ್ರೀ ಆಪ್ತರು, ಕುಟುಂಬಸ್ಥರು, ಸ್ಯಾಂಡಲ್ವುಡ್ ತಾರೆಯರು ಭಾಗಿಯಾಗಿದ್ರು. ಶಿವಣ್ಣ, ಡಾಲಿ ಧನಂಜಯ್, ರಚಿತಾ ರಾಮ್, ರಾಜ್ಬಿ ಶೆಟ್ಟಿ, ತರುಣ್ ಸುಧೀರ್, ಶರಣ್, ಪ್ರೇಮ್, ವಿಜಯ್ ರಾಘವೇಂದ್ರ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ. ಮದುವೆ ಸಮಾರಂಭದಲ್ಲಿ ತುಂಬಾ ಹೊತ್ತು ಕಳೆದ ಶಿವಣ್ಣ, ಅನುಶ್ರೀ ನಮ್ಮ ಮನೆಯ ಸದಸ್ಯ ಅಂತ ಹೇಳಿದ್ರು. ನನಗೆ ಹೇಳ್ತಾ ಇದ್ದ ಅನುಶ್ರೀ ಹಣ ಒಂದು ಗಂಡು ಹುಡುಕ್ಬೇಕು ಅಂತ, ನಾನೇ ಹುಡುಕ್ತೀನಿ ಮನೆಗೆ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್. ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರಂತೆ, ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆ್ಯಕ್ಚುಲಿ, ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಭಾಳ ಖುಷಿ. ಏನಿಲ್ಲಪ್ಪ, ಚೆನ್ನಾಗಿದೆ, ನಗ್ತಾ ಇದೆ, ಸಂತೋಷವಾಗಿದೆ, ಜಗಳನೂ ಆಡಿ ಖುಷಿಯಾಗಿರಿ. ಜಗಳನೇ ಲವ್ ಜಗಳ. ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರಿಬ್ಬರ ಬದುಕು ತುಂಬ ಇನ್ಸ್ಪೈರಿಂಗು. ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬ ಇನ್ಸ್ಪೈರಿಂಗು. ಒಂದು ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ, ಒಂಥರ ಮಾದರಿ. ಇನ್ನು ಮದುವೆಯ ನಂತರ ಮಾತನಾಡಿದ ನವ ದಂಪತಿ ಪ್ರೀತಿಯಿಂದ ಹರಸಿ ಹಾರೈಸಿದ ಅಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸಿದ್ರು. ಅಲ್ಲದೆ ತಮ್ಮ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮಾಹಿತಿಯನ್ನ ಹಂಚಿಕೊಂಡ್ರು. ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ, ಲವ್ ಆಯಿತು, ಮದುವೆ ಆಗಿ ನಿಮ್ಮ ಮಧ್ಯೆ ಕೂತಿದ್ದೀವಿ. ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಆ್ಯಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು. ಸೊ ಅವ್ರ ಥ್ರೂನೇ ಆ್ಯಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರೇ ನಮ್ಮನ್ನು ಸೇರಿಸಿದ್ದಾರೆ. ಅವರೆಲ್ಲ ನನ್ನ ಮದುವೆ ಆಗಕ್ಕೆ ಚಾನ್ಸೇ ಇಲ್ಲಲ್ಲ. ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು. ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ಬರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ, ಒಬ್ರಿಗೊಬ್ರು ಜೊತೆಯಾಗಿರೋದು. ಸೊ ಅದನ್ನು ನಾವು ತುಂಬ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ. 5 ವರ್ಷದಿಂದ ಅನು ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 years ಇಂದ ವಿ ಬಿಕೇಮ್ ಕ್ಲೋಸ್. ಪುನೀತ ಪರ್ವೆಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು. ಚೆನ್ನಾಗಿ ಅಡುಗೆ ಮಾಡ್ತೀನಿ, ಚೆನ್ನಾಗಿ ತಿಂತಾಳೆ, ಸೊ ಶಿ ಲೈಕ್ಸ್ ಇಟ್. There's nothing much. So ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ದ ಗುಣ ಅಂತ ಬಂದ್ರೆ she's a very simple girl, very down to earth, very kind.
ಒಟ್ಟಾರೆ ಕನ್ನಡ ಕಿರುತೆರೆಯಲ್ಲಿ ಕಷ್ಟಪಟ್ಟು ವೃತ್ತಿ ಕಂಡುಕೊಂಡು ಇಂದು ಸ್ಟಾರ್ ನಿರೂಪಕಿಯಾಗಿ ಬೆಳೆದು ನಿಂತಿರುವ ಅನುಶ್ರೀ ವೈಯಕ್ತಿಕ ಜೀವನದಲ್ಲಿ ತಮ್ಮ ತಾಯಿ ಮತ್ತು ತಮ್ಮನ ಜವಾಬ್ದಾರಿ ವಹಿಸಿಕೊಂಡಿದ್ರು. ಈಗ ಚಟ್ಪಟ್ ಮಾತನಾಡುವ ಮಾತಿನ ಮಲ್ಲಿ ಅನುಶ್ರೀ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಕಾರ್ಯಕ್ರಮ ನಿರೂಪಣೆಯಂತೆ ಜೀವನದ ನಿರೂಪಣೆಯು ಯಶಸ್ವಿಯಾಗಲಿ ಅನ್ನೋದೇ ಅಭಿಮಾನಿಗಳ ಹಾರೈಕೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.